ಮನೋರಂಜನ್ ಏನಿದ್ದಾನೆ ಈತ ದಾರಿ ತಪ್ಪಿದ ಮಗ. ಯಾವ ರೀತಿಯಲ್ಲಿ ಮನೋರಂಜನ್ ಇಂತಹ ಮನೋಭಾವನೆಯನ್ನ ಬೆಳೆಸ್ಕೊಂಡ ಹಾಗಿದೆ. ಮನೋರಂಜನ್ ಕಂಪ್ಲೀಟ್ ಕಹಾನಿ ನಿಮ್ಮೆದುರುಗಿಡ್ತಾ ಇದೆ. ತಾತ ಮಾಡಿದ ಆಸ್ತಿ ಇತ್ತು, ತಂದೆ ಮಾಡಿದ ತೋಟ ಇತ್ತು, ಜೊತೆಗೆ ಇವನಿಗೆ ಪದವಿ ಇತ್ತು. ಆದ್ರೆ ಅದೆಲ್ಲಾ ಬಿಟ್ಟು ಸಮಾಜ ಸುಧಾರಣೆಯ ಜಪ ಮಾಡ್ತಾ ಇದ್ದವ. ಮಾಡಿದ್ದೇನ್ ಕೆಲಸ? ಸಂಸತ್ ಮೇಲಿದ. ಈತ ಮೂಲತಃ ಹಾಸನ ಜಿಲ್ಲೆಯ ಅರಕಲಗೂಡಿನ ಮಲ್ಲಾಪುರ ಗ್ರಾಮದವ. ಮಗನ ಓದಿಗೋಸ್ಕರ ಮೈಸೂರಿಗೆ ಬಂದಿತ್ತು ಈ ಕುಟುಂಬ. 15 ವರ್ಷಗಳ ಹಿಂದೆ ಮೈಸೂರಲ್ಲಿ ದೇವರಾಜೇಗೌಡ ವಾಸ ಆಗಿದ್ದಾರೆ. ಮೈಸೂರಿನ ಪ್ರತಿಷ್ಠಿತ ಮರಿಮಲ್ಲಪ್ಪ ಕಾಲೇಜಿನಲ್ಲಿ PU ಶಿಕ್ಷಣ ಪಡೆದಿದ್ದಾನೆ ಮನೋರಂಜನ್. ಸಂತ ಜೋಸೆಫ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದ ಮನೋರಂಜನ್ ಬೆಂಗಳೂರಿನ BET ಕಾಲೇಜಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದುಕೊಂಡಿದ್ದಾನೆ. ಕಂಪ್ಯೂಟರ್ ಸೈನ್ಸ್ ನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದ ಮನೋರಂಜನ್ ಓದು ಮುಗಿದ್ರು ಕೆಲಸಕ್ಕೆ ಸೇರೋದಕ್ಕೆ ನಿರಾಸಕ್ತಿಯನ್ನ ಹೊಂದಿದ್ದ. ಓದಿದ್ದು ಇಂಜಿನಿಯರಿಂಗ್, ಆದ್ರೆ ಇದುವರೆಗೂ ಸಹ ಕೆಲಸವನ್ನ ಮಾಡಿಲ್ಲ. 2014ಕ್ಕೆ ಇಂಜಿನಿಯರಿಂಗ್ ಅನ್ನ ಮುಗಿಸಿ ಬಂದಂತಹ ಮನೋರಂಜನ್ ಅಲ್ಲಿಂದ ಇಲ್ಲಿವರೆಗೂ ಸಹ ಕೆಲಸ ಮಾಡಿಲ್ಲ. ತಾತ ಮಾಡಿದ ಆಸ್ತಿ ಇದೆ, ತಂದೆ ಮಾಡಿದ ತೋಟ ಇತ್ತು, ಜೊತೆಗೆ ಎಜುಕೇಶನ್ ಇತ್ತು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸಮಾಜ ಸುಧಾರಣೆಯ ಜಪವನ್ನ ಮಾಡ್ತಾ ಇದ್ದಂತೆ ಕ್ರಾಂತಿಕಾರಿಗಳ ಪುಸ್ತಕವನ್ನ ಓದ್ತಾ ಇದ್ದ. ಅವರ ತಂದೆ ಮಾತನಾಡಿದ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ವಿವೇಕಾನಂದ ಅವರ ಪುಸ್ತಕಗಳನ್ನ ಓದ್ತಾ ಇದ್ದ ಅಂತ. ಅದರ ಜೊತೆಗೆ ಬೇರೆ ಬೇರೆ ಪುಸ್ತಕಗಳು ಸಹ ಓದಿದ್ದಾರೆ. ಸಂಸತ್ ಭವನಕ್ಕೆ ನುಗ್ಗಿ ಮನೋರಂಜನ್ ಮತ್ತವನ ಸ್ನೇಹಿತ ಸಾಗರ್ ಕೋಲಾಹಲ ಎಬ್ಬಿಸಿದ್ರು. ಈಗ ಆರೋಪಿ ಮನೋರಂಜನ್ ಮನೆ ಮುಂದೆ ಖಾಕಿ ಕಣ್ಗಾವಲಿದೆ. ನಿನ್ನೆಯಿಂದಲೂ ಕೂಡ ಮನೆ ಮುಂದೆ ಕುಳಿತಿದ್ದಾರೆ ಪೊಲೀಸರು. ಮನೆಯಿಂದ ಹೊರ ಬಂದಿಲ್ಲ ಮನೋರಂಜನ್ ಅವರ ತಾಯಿ. ಆಗಾಗ ಹೊರಗೆ ಬಂದು ಹೋಗ್ತಾ ಇದ್ದಾರೆ ಮನೋರಂಜನ್ ತಂದೆ ದೇವರಾಜ್. ಮನೋರಂಜನ್ ಮನೆ ಕಡೆ ಕೂಡ ಸ್ಥಳೀಯರು ಯಾರೂ ಮುಖ ಹಾಕ್ತಾ ಇಲ್ಲ. ಯಾರೂ ಊಹಿಸಿದಂತಹ ಕೆಲಸವನ್ನ ಈ ಮನೋರಂಜನ್ ಮಾಡಿರುವಂಥದ್ದು. ಆತ ಓದ್ಕೊಂಡಿದ್ದ, ಕೆಲಸ ಮಾಡ್ತಿರ್ಲಿಲ್ಲ. ತಂದೆ ಆತನಿಗೆ ಅಂತ ಹೇಳಿ ತೋಟ ಮಾಡ್ಕೊಡ್ತಾರೆ, ಯಾವುದನ್ನು ಕೂಡ ಸರಿಯಾಗಿ ನಿರ್ವಹಿಸಲ್ಲ. ಆದ್ರೂ ಏನೋ ಇದಾನೆ, ಏನೋ ಮಾಡ್ಕೊಂಡಿದ್ದಾನೆ, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತಾನೆ ಅಂತ ಅಂದ್ಕೊಂಡಿದ್ರು. ಸಮಾಜ ಸುಧಾರಣೆ ಜಪ ಏನ್ ಮಾಡ್ತಿದ್ದ, ಆ ತರದ ಕೆಲಸಗಳನ್ನ ಆತ ಮಾಡ್ಬೋದು ಅನ್ಕೊಂಡಿದ್ರು. ಆದ್ರೆ ಆತ ಮಾಡಿದ್ದು ಸಂಸತ್ನೊಳಗೆ ನುಗ್ಗಿ ದಾಳಿ. ಊಹಿಸಿರ್ಲಿಲ್ಲ ಈ ಕುಟುಂಬ. ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ, ಪೊಲೀಸ್ ಕಾವಲಿದೆ ಅವರ ಮನೆ ಎದುರು. ಮನೋರಂಜನ್ ಅವರ ತಾಯಿ ಮನೆಯಿಂದ ಹೊರಗೆ ಬಂದಿಲ್ಲ. ಸ್ಥಳೀಯರು ಯಾರು ಕೂಡ ಮನೋರಂಜನ್ ನಿವಾಸದತ್ತ ತಲೆ ಕೂಡ ಹಾಕ್ತಿಲ್ಲ. ನಿನ್ನೆ ಮನೋರಂಜನ್ ತಂದೆ ಕೂಡ ಮಾತನಾಡಿದ್ರು, ನನ್ನ ಮಗ ಒಳ್ಳೆಯವನು, ಆದ್ರೆ ಯಾಕೆ ಈ ತರ ನಿಜಕ್ಕೂ ಮಾಡಿದ್ದೆ ಆದ್ರೆ, ಆತ ತಪ್ಪು ಮಾಡಿದ್ದೆ ಆದ್ರೆ ಆತನಿಗೆ ಶಿಕ್ಷೆ ಆಗ್ಲಿ, ಆತನ ವಹಿಸ್ಕೊಂಡು ಬರೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಎಲ್ಲರಿಗೂ ಅಚ್ಚರಿ. ಮನೋರಂಜನ್ ಆಗಾಗ ಬಂದು ಹೋಗ್ತಿದ್ದ ಮನೆಗೆ, ಜೊತೆಗೆ ಜಾಸ್ತಿ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಿದ್ದ. ಆದ್ರೆ ಆತನ ಸಂಘ ಸಹವಾಸ ಯಾರ ಜೊತೆಗಿದೆ ಅನ್ನೋದ್ರ ಬಗ್ಗೆ ಕುಟುಂಬಕ್ಕೆ ಅರಿವೇ ಇರಲಿಲ್ಲ. ಜೊತೆಗೆ ಸಂಸತ್ಗೆ ನುಗ್ಗಿದ್ದಾರೆ ಮನೋರಂಜನ್ ಮತ್ತ ಜೊತೆಗೆ ಅವರ ಜೊತೆಗೆ ಹೋದಂತಹ ಸಾಗರ್ ಶರ್ಮಾ. ಆ ಸಾಗರ್ ಶರ್ಮಾ ಕೂಡ ಮೈಸೂರಿಗೆ ಈ ಹಿಂದೆ ಬಂದಿದ್ದ, ಮನೆಗೆ ಬಂದಿದ್ದ. ಆತನ ಸ್ನೇಹಿತ ಇರಬಹುದು ಅಂತ ಮನೋರಂಜನ್ ತಂದೆ ಹೇಳ್ತಾರೆ. ತನಿಖೆಯಿಂದಷ್ಟೇ ಇನ್ನಷ್ಟು ಡೀಟೇಲ್ಸ್ಗಳು ಲಭ್ಯ ಆಗಬೇಕಾಗಿದೆ. ಎಸ್, ಮನೋರಂಜನ್ ಅವರ ನಿವಾಸದ ಬಳಿ ಈಗ ಪೊಲೀಸರಿದ್ದಾರೆ. ನಿನ್ನೆಯಿಂದಲೂ ಸಹ ಪೊಲೀಸರಲ್ಲಿ ಇರುವಂತದ್ದು. ಆದ್ರೆ ಸ್ಥಳೀಯರು ಯಾರು ಸಹ ಅವ್ರ ಮನೆ ಹತ್ರ ಬರ್ತಾ ಇಲ್ಲ. ಪಾಪ ತಂದೆ ತಾಯಿ ಚೆನ್ನಾಗೆ ಓದಿಸಿದ್ದಾರೆ, ಅದೇ ಮಗ ಈ ರೀತಿ ಮಾಡಿರೋದ್ರಿಂದಾಗಿ ಈಗ ತಂದೆ ತಾಯಿ ತಲೆ ಬಗ್ಗಿಸಬೇಕಾಗಿದೆ. ಒಂದೇ ಒಂದು ಹೋರಾಟದಲ್ಲೂ ಭಾಗಿಯಾಗದ ಮನೋರಂಜನ್ ವಿರುದ್ಧ ಯಾವುದೇ ಕೇಸ್ ಪತ್ತೆಯಾಗಿಲ್ಲ ಇದುವರೆಗೂ. ಸಂಘಟನೆಗಳ ಜೊತೆಯೂ ಗುರುತಿಸಿಕೊಂಡಿರದ ಮನೋರಂಜನ್. ಆರೋಪಿ ಮನೋರಂಜನ್ ದಾರಿ ತಪ್ಪಿದ್ದೆಲ್ಲಿ ಹಾಗಾದ್ರೆ? ಪ್ರಚಾರದ ಹುಚ್ಚಿಗೆ ಈ ಕೃತ್ಯವನ್ನ ಎಸಗಿದ್ನ ಮನೋರಂಜನ್ ಹಿನ್ನೆಲೆ ಕೆದಕ್ತಾ ಇದ್ದಾರೆ ಈಗ ಮೈಸೂರಿನ ಪೊಲೀಸರು. ಮನೋರಂಜನ್ ಸೋಷಿಯಲ್ ಮೀಡಿಯಾ ಈವರೆಗೂ ಸಹ ಪತ್ತೆಯಾಗಿದೆ. ಮನೋರಂಜನ್ ಸೋಷಿಯಲ್ ಮೀಡಿಯಾ ಅಕೌಂಟ್ ತಲಾಶ್ ನಡೀತಾ ಇದೆ ಪೊಲೀಸರಿಂದ. ಬೇರೆ ಹೆಸರಲ್ಲಿ ಏನಾದ್ರೂ ಅಕೌಂಟ್ ಇದೆಯಾ ಅನ್ನೋ ಬಗ್ಗೆ ಸಹ ಹುಡುಕಾಟ ಮಾಡ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ವಿವರಿಸ್ತಾ ಇದ್ರು. ಆತ ಬಹಳ ಪಕ್ಕಾ ಪ್ಲಾನ್ ಮಾಡಿದಾನ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕೂಡ ಅವನ ಡೀಟೇಲ್ಸ್ ಸಿಗಬಾರ್ದು, ಆ ರೀತಿಯಲ್ಲಿ ನೋಡ್ಕೊಂಡಿದ್ದಾನೆ. ಎಲ್ಲೂ ಆಕ್ಟಿವ್ ಆಗಿಲ್ಲ.
ಈ ಹಿಂದೆ ಆಕ್ಟಿವ್ ಆಗಿದ್ದು ಅದನ್ನ ಈಗ ಡಿಆಕ್ಟಿವೇಟ್ ಮಾಡದ್ನ ಅಥವಾ ಬೇರೆ ಯಾವುದೋ ಹೆಸರಿನಲ್ಲಿ ಆತ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾನ ಯಾವುದು ಕೂಡ ಸ್ಪಷ್ಟ ಆಗ್ತಿಲ್ಲ. ಆದ್ರೆ ಹೋರಾಟಗಳಲ್ಲಿ ಏನಾದ್ರೂ ಈ ಹಿಂದೆ ಭಾಗಿಯಾಗಿದ್ನ, ಯಾವ್ದಾದ್ರು ಸಂಘಟನೆಗಳ ಜೊತೆ ಗುರುತಿಸ್ಕೊಂಡಿದ್ದ ಅಂತ ನೋಡ್ತಾ ಹೋದ್ರೆ ಸದ್ಯಕ್ಕಂತೂ ಅಂತಹ ಯಾವುದೇ ಮಾಹಿತಿಗಳು ಬರ್ತಿಲ್ಲ. ಈ ಹಿಂದೆನೂ ಯಾವ ಸಂಘಟನೆಯ ಜೊತೆ ಗುರುತಿಸ್ಕೊಂಡು ಯಾವುದೋ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಯಾವುದೋ ಕೇಸ್ ಈತನ ಮೇಲೆ ಆದದ್ದು, ಇದು ಯಾವುದೂ ದಾಖಲಾಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.